ಆಗ್ಲೇ ಅಪ್ಪ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಆಕ್ಸಿಡೆಂಟ್ ಆಗಿರೋ ಜಾಗ ಬಿಟ್ಟು ಬೇರೆಲ್ಲೂ ಸಾಕ್ಷಿಗಳು ಸಿಗೋದಿಲ್ಲ ಅವಿ. ನನಗೆ ಅರ್ಥ ಆಗಲಿಲ್ಲಪ್ಪ. ನೋಡು, ನಾವು ಬರೀ CCTV ಫುಟೇಜ್ ನಂಬ್ಕೊಂಡು ಸಾಕ್ಷಿಗಳನ್ನು ಹುಡ್ಕೋಕ್ಕಾಗೋದಿಲ್ಲ. ಇಲ್ಲಿ ಸುತ್ತಮುತ್ತ ಮನೆಗಳಿದ್ದಾವೆ, ಅಲ್ಲಿ ಯಾರಾದರೂ ಇದ್ದೇ ಇರ್ತಾರೆ. ಆಕ್ಸಿಡೆಂಟ್ ಆದಾಗ ಯಾರಾದರೂ ನೋಡಿರ್ಲೂಬಹುದಲ್ವಾ? ಅದಕ್ಕೆ ಹಗಲಲ್ಲೇ ಬಂದು ಇಲ್ಲಿರೋ ಮನೆಯವ್ರನ್ನ ವಿಚಾರಿಸ್ಬೋದಲ್ವಾ? ನನಗೇನು ಅನಿಸ್ತಿದೆ ಅಂದರೆ, ಆಕ್ಸಿಡೆಂಟ್ ನಡೆದ ಹೊತ್ತಲ್ಲಿ, ಅಂದರೆ ಈ ಹೊತ್ತಲ್ಲೇ ನಾವು ಇಲ್ಲಿಗೆ ಬಂದರೆ ಆಕ್ಸಿಡೆಂಟನ್ನು ನೋಡಿರೋರು ಯಾರಾದರೂ ಸಿಗ್ಬೋದೇನೋ ಅಂತ. ಸಿಗಲಿಲ್ಲ ಅಂದರೆ ಆಮೇಲೆ ಮನೆಗೆ ಹೋಗಿ ನೋಡೋಣ. ಅಪ್ಪ ಇದೆಲ್ಲ ವರ್ಕ್ ಆಗತ್ತೆ ಅಂತೀರ? ನನಗೇನೋ ಆಗುತ್ತೆ ಅನ್ನಿಸ್ತಾ ಇದೆ. ಸರಿ ಅಪ್ಪ, ವೇಟ್ ಮಾಡೋಣ. ನನ್ನ ಮನಸ್ಸನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಆದರೆ ಇಂಥ ಪರಿಸ್ಥಿತಿಲಿ ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಿನ್ನ ಜೊತೆ ನಾನು ಇರೋಕ್ಕೂ ಆಗ್ತಿಲ್ಲ. ನಿಧಿನ ಕಾಪಾಡೋದಕ್ಕೋಸ್ಕರ ನಾನು ಅರೆಸ್ಟ್ ಆದೆ. ಆದರೆ ಅದಕ್ಕೂ ಮುಂಚೆ ನಾನು ನಿನ್ನನ್ನು ಒಂದು ಮಾತಾದರೂ ಕೇಳಬೇಕಾಗಿತ್ತು. ಯಾಕೆಂದರೆ ನನಗೆ ಗೊತ್ತು, ನಾನು ನಿನ್ನ ಸ್ವತ್ತು. ನಿನ್ನನ್ನು ಕೇಳದೆ ನನ್ನ ನಿರ್ಧಾರನ ತಗೊಂಡಿದ್ದಕ್ಕೆ ನನಗೆ ಈಗಲೂ ಬೇಜಾರಿದೆ. ಆದರೂ ನನ್ನ ಮುದ್ದು ಹೆಂಡತಿ ನನ್ನನ್ನು ಕ್ಷಮಿಸ್ತಾಳೆ ಅನ್ನೋ ನಂಬಿಕೆನೂ ಇದೆ. ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣಗಳನ್ನು ನಾನಿಲ್ಲಿ ನೆನಪು ಮಾಡ್ಕೋತಾ ಇರ್ತೀನಿ. ನನ್ನ ಹೃದಯದ ಮೇಲೆ ಕೈ ಇಟ್ಟಾಗೆಲ್ಲ ನೀನು ಕೈ ಹಿಡಿದು ನಿಂತಿದ್ಯೋನೋ ಅಂತ ಅನ್ಸುತ್ತೆ. ನನ್ನ ಪಾಲ್ಗೆ ಪ್ರೀತಿ ಅಂದರೆ ಅದು ನಿನ್ನ ಹೆಸರಷ್ಟೇ. ನಿನ್ನ ಪ್ರೀತಿ ಏನು, ನಿನ್ನ ಮನಸ್ಸೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸಮರ್ಥ. ಆದರೆ ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಸರಿಗೆ ಅರ್ಥ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಡಿದ್ದಕ್ಕೆ ನಾನು ನಿನ್ನ ಕ್ಷಮೆ ಕೇಳಬೇಕು. ನಿನ್ನಂಥ ಗಂಡನ ಪಡೆಯೋದಕ್ಕೆ ಅದು ಎಷ್ಟು ಸಾವಿರ ಜನ್ಮದ ಪುಣ್ಯ ಮಾಡಿದ್ನು. ನನಗೆ ಎಷ್ಟೇ ಜನ್ಮ ಇದ್ರು ಎಲ್ಲ ಜನ್ಮದಲ್ಲೂ ನೀನೇ ನನ್ನ ಗಂಡನಾಗಿ ಬರಬೇಕು. ಐ ಲವ್ ಯು ಸಿರಿ. ಐ ಲವ್ ಯು ಟು ಸಮರ್ಥ. ನೀನು ಬರೋ ದಾರಿನ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ಏನು ಹೇಳ್ತಿದ್ದೀರಾ ನೀವು? ಈ ರೂಟ್ ಸರಿ ಇಲ್ವಾ? ಅಂಥದ್ದೇನಾಯಿತು? ಅದನ್ನ ಯಾಕೆ ಕೇಳ್ತೀರಾ ಸರ್? ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ರು ಸ್ಪಾಟಲ್ಲೇ ಔಟು. ಆ ಆಕ್ಸಿಡೆಂಟ್ ಯಾವತ್ತಾಗಿದ್ದು ಅಂತ ಗೊತ್ತಾ ನಿಮಗೆ? ಯಾವತ್ತು ಅಂತ ಗೊತ್ತಿಲ್ಲ ಸರ್, ಆದರೆ ಆಕ್ಸಿಡೆಂಟ್ ಆಗಿದ್ದು ಮಾತ್ರ ನಿಜ. ನೀವು ಒಬ್ರು ಸ್ಪಾಟಲ್ಲಿ ಹೋಗ್ಬಿಟ್ರು ಅಂತ ಹೇಳಿದ್ರಲ್ಲ, ಅವರು ವಯಸ್ಸಾಗಿರೋರಲ್ವಾ? ಹೌದು ಸರ್, ಇಬ್ರು ಮುದುಕರು ಪಾಪ ಎಲ್ಲೋಗಿದ್ರೋ ಏನೋ. ನೀವು ಆ ಆಕ್ಸಿಡೆಂಟ್ ಆದಾಗ ನೋಡಿದ್ರಾ ಅಥವಾ ಆದ್ಮೇಲೆ ನೋಡಿದ್ರಾ? ಅದಿರಲಿ, ಅದ್ರ ಬಗ್ಗೆ ನೀವ್ಯಾಕೆ ಕೇಳ್ತಿದ್ದೀರಾ? ನೀವು ಪೊಲೀಸ್ ಅವರ ಅಥವಾ ಅವ್ರ ಸಂಬಂಧಿಕರ ಸರ್? ಹೌದು, ನಾವ್ರ ಸಂಬಂಧಿಕರೇ. ನೀವು ಆ ಆಕ್ಸಿಡೆಂಟ್ ನೋಡಿದ್ದೀರಾ? ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಏನಾಯ್ತು? ನೀವು ಆಕ್ಸಿಡೆಂಟ್ ನೋಡಿದ್ರಾ? ಹೌದು ಸರ್, ನೋಡಿದೆ. ಇನ್ನು ಕಣ್ಣು ಕಟ್ಟಾಗಿದೆ ಸರ್. ಒಂದು ಕಾರ್ ಬಂದು ಆ ಮುದುಕರಿಗೆ ಡಿಕ್ಕಿ ಹೊಡಿತು. ಅದಾಗ್ತಿದ್ದಂಗೆ ಇನ್ನೊಂದು ಕಾರ್ ಬಂತು. ಆ ಕಾರ್ ಅಲ್ಲಿ ನಿಲ್ಲೇ ಇಲ್ಲ, ತಕ್ಷಣ ಹೊರಟೋಯ್ತು. ಆಮೇಲೆ ಏನಾಯ್ತು? ನಾನೇ ಆಮೇಲೆ ಆಂಬುಲೆನ್ಸ್ ಕಾಲ್ ಮಾಡಿದೆ. ಅಪ್ಪ, ಇವ್ರ ಸ್ಟೇಟ್ಮೆಂಟು ನಮಗೆ ತುಂಬ ಉಪಯೋಗ ಆಗುತ್ತೆ. ಈ ಕೇಸಲ್ಲಿ ಇವ್ರ ಸ್ಟೇಟ್ಮೆಂಟು ದೊಡ್ಡ ಸಾಕ್ಷಿ ಆಗುತ್ತೆ. ನಾನು ಈಗಲೇ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತೇನೆ. ಸಂಬಂಧಿಕರು ಅಂತ ಏನೋ ಸಹಾಯ ಮಾಡಕ್ ಬಂದ್ರೆ ನನ್ನನ್ನೇ ಪೊಲೀಸರಿಗೆ ಹಿಡ್ಕೊಡ್ತೀರಾ? ಅಯ್ಯೋ, ನಿಮ್ಮ ಸಾಹಸನೇ ಬೇಡ, ಹೋಗಿ ಸರ್. ಇರಿ ನೋಡಿ, ನಿಮ್ಮನ್ನ ಪೊಲೀಸ್ ಹಿಡ್ಕೊಡಲ್ಲ, ಬರೀ ಸ್ಟೇಟ್ಮೆಂಟ್ ಅಷ್ಟೇ. ಓಕೆ? ಅಯ್ಯೋ, ಈ ಪೊಲೀಸು ಕೇಸು ಎಲ್ಲ ಅಲಿಯಕ್ಕಾಗಲ್ಲ. ಬರ್ತೀನಿ ಸರ್, ನಿಮ್ಮ ಸಾಹಸ ಬೇಡ. ಅದು ಅವ್ರು ಇನ್ನೂ ಯಾಕೆ ಬಂದಿಲ್ಲ? ಕಾಲು ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು?
ರಫಿನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು? ಏನು ಗಂಡನಿಗೂ ಮಗನಿಗೂ ಕಾಯ್ತಾ ಇದೆಯಾ? ಪಾಪ ಅವರು ರವೀಂದ್ರನ್ ಹಾಗೆ ಎಲ್ಲಾದರೂ ಅವ್ರಿಗೆ ಎಳ್ಳಷ್ಟು ಪೆಟ್ಟಾದರೂ ನಾನು ಸುಮ್ಮನಿರಲ್ಲ. ಅರೆರೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ತುಳಸಿ? ನಾನಿನ್ನೂ ಅವ್ರಿಗೇನು ಮಾಡೇ ಇಲ್ಲ. ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ನನ್ನನ್ನು ಪೊಲೀಸ್ನವರು ಬರೀ ಎನ್ಕ್ವೈರಿಗೆ ಕರೆದಿದ್ದಕ್ಕೆ ನೀನೆಷ್ಟು ಖುಷಿಪಟ್ಟೆ? ನಾನು ಭಯ ಪಟ್ಕೊಂಡು ಹೆದರಿ ನಡುಗ್ತೀನೇನೋ ಅಂದ್ಕೊಂಡೆ. ಆದರೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ನಿಮ್ಮ ಮಗ ಅಪ್ಪ. ನೀವು ಮಧ್ಯರಾತ್ರಿಯಲ್ಲಿ ಆಕ್ಸಿಡೆಂಟ್ ನೋಡಿರೋರು ಯಾರಾದರೂ ಸಿಗ್ತಾರ ಅಂತ ಬಂದ್ರಿ. ನಾನು ಆ ವ್ಯಕ್ತಿ ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ವಾವ್, ಗ್ರೇಟ್. ಇಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ ತೋರಿಸು. ರೆಕಾರ್ಡ್ ಏನೋ ಆಗಿದೆ ಅಪ್ಪ, ಆದರೆ ಅವ್ನಿಗೆ ಎಲ್ಲಿ ಡೌಟ್ ಬರುತ್ತೋ ಅಂತ ನಾನು ಕೈ ಅಡ್ಡ ಇಟ್ಟಿದ್ದೆ. ಅದು ಲೆನ್ಸ್ ಕವರ್ ಮಾಡಿಬಿಟ್ಟಿದೆ. ಆದರೆ ಆಡಿಯೋ ರೆಕಾರ್ಡ್ ಆಗಿದೆ. ನಾನು ಆಲ್ರೆಡಿ ಅದನ್ನು ಇನ್ಸ್ಪೆಕ್ಟರ್ ಕಳ್ಸಾಯ್ತು. ವೆರಿ ಗುಡ್ ಅಭಿ. ಅಪ್ಪ, ನಾಳೆ ಈ ಸಾಕ್ಷಿನೂ ಇನ್ಸ್ಪೆಕ್ಟರ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಂತೆ. ನಾಳೆ ಜಡ್ಜ್ಮೆಂಟ್ ಇದೆ. ಸಮರ್ಥಕ್ಕೆ ಬೇಲ್ ಸಿಗುತ್ತೋ ಇಲ್ವೋ ನೋಡಬೇಕು. ನಮಗೆ ಕೋರ್ಟ್ ಕೊಟ್ಟಿರೋ ಟೈಮಲ್ಲಿ ಅಪರಾಧಿ ಯಾರು ಅನ್ನೋದು ಗೊತ್ತಾಗಬೇಕು. ನಿಧಿ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಿಗಬೇಕು. ಹೌದಪ್ಪ, ಅಮ್ಮ ಯಾವಾಗಲೂ ಹೇಳ್ತಿದ್ರು ದೇವರು ಒಳ್ಳೆಯವ್ರಿಗೆ ಪರೀಕ್ಷೆ ಕೊಡ್ತಾನಂತೆ. ಇದು ದೇವರು ನಮ್ಗೆ ಕೊಟ್ಟಿರೋ ಪರೀಕ್ಷೆ.